ಹಾಯ್ ವೆಲ್ಕಮ್ ಟು ಚತುರ್ಥಿ ಫ್ಯಾಮಿಲಿ. ನಮ್ಮೂರಲ್ಲಿ ವೆಂಕಟರಮಣ ಸ್ವಾಮಿ ಜಾತ್ರೆ ಇರೋದ್ರಿಂದ ನಾನು ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಸೇರಿಸಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಅದೇ ಒಂದು ತುಪ್ಪಕ್ಕೆ ನಾನು ಮತ್ತೆ 1.5 ಕಪ್ ಆಗೋಷ್ಟು ರವೆ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಂಡೆ. ಬ್ರೌನಿಷ್ ಕಲರಲ್ಲಿ ಚೆನ್ನಾಗಿ ಬ್ರೌನಿಷ್ ಕಲರಲ್ಲಿ ಹುರಿದಿಟ್ಕೊಬೇಕು, ಇಲ್ಲ ಅಂದರೆ ಕೇಸರಿ ಭಾತ್ ಅಂಟಾಗಿ ಬಂದುಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಆ ರವೆನ ಎತ್ತಿಕೊಂಡು ಆದಮೇಲೆ ನಾನು ಒಂದು ಬೌಲ್ಗೆ ಚೆನ್ನಾಗಿ ನೀರು ಹಾಕ್ಕೊಂಡು ಕುದಿಸ್ಕೊಂಡೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ನಾನು, ಯಾಕೆ ಅಂದರೆ ತೆಳ್ಳಗೆ ಬೇಕು ಅಂತ, ತೆಳ್ಳಗೆ ಮಾಡೋಣ ಅಂತಲೇ ಹಾಕ್ಕೊಂಡೆ. ಅದೇ ಕುದಿಯೋ ನೀರಿಗೆ ನಾನು ಏಲಕ್ಕಿನ ಪುಡಿ ಮಾಡ್ಕೊಂಡು ಹಾಕಿಬಿಟ್ಟೆ, ಯಾಕೆ ಅಂದರೆ ಫ್ಲೇವರ್ ಚೆನ್ನಾಗಿ ಮಿಂಗಲ್ ಆಗಲಿ ಅಂತ, ಅದಕ್ಕೆ ಸ್ಮೆಲ್ ಬಿಡುತ್ತೆ ಅಂತ. ಅದಾದಮೇಲೆ ನಾನು ಫುಡ್ ಕಲರ್ ಸೇರಿಸ್ಕೊಂಡೆ. ಎಲ್ಲೋ ಆದರೂ ಸೇರಿಸ್ಕೊಬೋದು, ಕೇಸರಿ ಆದರೂ ಸೇರಿಸ್ಕೊಬೋದು. ನಾನು ಕೇಸರಿ ಕಲರೇ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಹುರಿದಿಟ್ಕೊಂಡಿರೋ ರವೆನ ಫಸ್ಟು ಕುದಿಯೋ ನೀರಿಗೆ ಹಾಕ್ಕೊಂಡೆ. ಫಸ್ಟೇ ಸಕ್ಕರೆ ಹಾಕ್ಕೊಬಾರ್ದು, ಆ ಥರ ಮಾಡಿದ್ರೆ ರವೆನ ಮತ್ತೆ ಸೇರಿಸ್ಕೊಂಡಾಗ ಅದು ರವೆ ಬೇಯೋದಿಲ್ಲ ಸಕ್ಕರೆ ನೀರಲ್ಲಿ. ಸೊ ಚೆನ್ನಾಗಿ ರವೆ ಬೆಂದಮೇಲೆ ನಾನು ಸಕ್ಕರೆನ ರವೆಗಿನ ಒಂದು ಅರ್ಧ ಕಪ್ ಜಾಸ್ತಿ ಅಷ್ಟು ಹಾಕ್ಕೊಂಡೆ. ಚೆನ್ನಾಗಿ ನಾನು ಕಲಸಿ ಅದನ್ನು ಮತ್ತು ಅದು ಚೆನ್ನಾಗಿ ನೀರು ಬಿಡೋ ಥರನೇ ಕಲಿಸ್ಕೊಬೇಕು. ನೀರು ಬಿಡೋ ಥರ ಕಲಿಸ್ಕೊಂಡು ಆದಮೇಲೆ ನಮ್ಗೆ ಎಷ್ಟು ಬೇಕೋ 1-2 ಸ್ಪೂನಷ್ಟು ಕರಗಿರೋ ಅಂಥ ತುಪ್ಪನ ಹಾಕ್ಕೊಬೇಕು. ನಾನು 1-2 ಸ್ಪೂನ್ ಇಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ, ಇಲ್ಲ ಅಂದರೂ ಪರವಾಗಿಲ್ಲ. ಅದಾದಮೇಲೆ ನಾನು ಹುರಿದಿಟ್ಕೊಂಡಿರೋ ಅಂಥದ್ದು ಫ್ರೈ ಆಗಿರೋ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಒಂದು ಸರಿ ತಿರುಗಿಸ್ಕೊಂಡು ಎತ್ತಿಟ್ಕೊಂಡೆ. ಇಷ್ಟಕ್ಕೆ ಕೇಸರಿ ಭಾತ್ ರೆಡಿ ಆಯಿತು. ನವೀನ್ ನನಗೆ ಟೀ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಿದ್ದಾರೆ.